ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ KCET ಮತ್ತು ನೀಟ್ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟ ಹಾಗೆ ಒಂದು 2-3 ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ KEA ವೆಬ್ಸೈಟಿನಲ್ಲಿ KCET ಮತ್ತು ನೀಟಿಗೆ ಸಂಬಂಧಪಟ್ಟ ಹಾಗೆ ಸಪರೇಟ್ ಆದ ಒಂದು ಟ್ಯಾಬನ್ನು ಓಪನ್ ಮಾಡಿದ್ದಾರೆ. ನೀವು ಇದನ್ನು ಕ್ಲಿಕ್ ಮಾಡಿದರೆ, ಅಡ್ಮಿಷನ್ ಅಂತ ಕ್ಲಿಕ್ ಮಾಡಿದರೆ UGC 2024 ಅಂತ ಕಾಣಿಸ್ತದೆ. ಅದೇ ರೀತಿ ಅಡ್ಮಿಷನಲ್ಲಿ UGNEET 2024 ಅಂತಲೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇವತ್ತು ವಿಜಯವಾಣಿ ನ್ಯೂಸ್ ಪೇಪರ್ಲಿ ಬಂದಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಎಚ್ ಪ್ರಸನ್ನ ಸರ್ KEA ಕಾರ್ಯನಿರ್ವಾಹಕ ನಿರ್ದೇಶಕರು ಹೇಳಿರುವಂಥದ್ದು ಪ್ರಕಾರ ನೀಟ್ ಕೌನ್ಸಿಲಿಂಗ್ ಶುರುವಾದ 3ರಿಂದ 4 ದಿನಗಳಲ್ಲಿ CET ಕೌನ್ಸಿಲಿಂಗನ್ನು ಆರಂಭ ಮಾಡಲಾಗುತ್ತದೆ. ನೀಟ್ ಕೌನ್ಸಿಲಿಂಗ್ ಅಂತ ಅಂದರೆ ಹಾಗಾದರೆ ನೀಟ್ ಮತ್ತು CET ಸಪ್ರೇಟಾಗಿ ಆಗ್ತದ ಅಂತ ಕೇಳೋದಕ್ಕೆ ಹೋಗಬೇಡಿ. ಇಲ್ಲಿ ನೀಟ್ ಕೌನ್ಸಿಲಿಂಗ್ ಅಂತಂದರೆ ಆಲ್ ಇಂಡಿಯಾ ಲೆವೆಲ್ ನೀಟ್ ಕೌನ್ಸಿಲಿಂಗ್ ಶುರುವಾಗಿ 3-4 ದಿನ ಆದ ಮೇಲೆ KCET ಕೌನ್ಸಿಲಿಂಗನ್ನು ಪ್ರಾರಂಭ ಮಾಡ್ತೀವಿ ಅಂಥೇಳಿ. ಸೊ ಇಲ್ಲಿ ಹೇಳಿರೋದೇನು ಹೌದು, ಆದರೆ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಬಹಳಷ್ಟು ಪ್ರೊಸೆಸ್ಗಳಿವೆ, ಸ್ಟೆಪ್ಸ್ಗಳಿವೆ. ಓಕೆ, ಸೊ ಅದಕ್ಕೆ CET ಕೌನ್ಸಿಲಿಂಗ್ ಸಂಬಂಧಪಟ್ಟ ಹಾಗೆ ಎಲ್ಲದೂ ಕೂಡ ನಡೀತಾ ಇದೆ ತಯಾರಿ ಅಂತಲೂ ಕೂಡ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ CET ಕೌನ್ಸಿಲಿಂಗ್ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ. CET ಕೌನ್ಸಿಲಿಂಗ್ ಅಂದರೆ ಇಂಜಿನಿಯರಿಂಗು, ಮೆಡಿಕಲ್ಲು, BDS, ಅದಾದಮೇಲೆ ಪಶು ವೈದ್ಯಕೀಯ ಅಂದರೆ ವೆಟರ್ನರಿ, ಫಾರ್ಮಾ ಸೈನ್ಸು, ಆರ್ಕಿಟೆಕ್ಚರ್ ಇವೆಲ್ಲದಕ್ಕೂ ಕೂಡ ಬರ್ತದೆ ಇದರಲ್ಲಿ. ಸೊ ಇಟ್ ಈಸ್ ನಾಟ್ ಲೈಕ್ ಓನ್ಲಿ ಫಾರ್ ಇಂಜಿನಿಯರಿಂಗ್. ಸೊ KE ಅಂಡರ್ ಕೌನ್ಸಿಲಿಂಗ್ ಅಂತ ಬಂದಾಗ ಇವೆಲ್ಲವೂ ಕೂಡ ಬರ್ತದೆ. ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಅಂಥೇಳಿ ಆಲ್ರೆಡಿ ಕೂಡ ಹೇಳಿದ್ದಾರೆ, ಹೌದಾ? ಸೊ ನೀಟ್ ಕೌನ್ಸಿಲಿಂಗ್ ಶುರುವಾದ 3-4 ದಿನ ಅಂತಂದರೆ ನೀಟ್ ಮತ್ತು KCET ಸಪ್ರೇಟ್ ಕೌನ್ಸಿಲಿಂಗ್ ಅಂತ ಅಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ, ಸೊ ಅದರ ಒಂದು ಪ್ರೊಸೀಜರ್ ಆದಮೇಲೆ ಇದು ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ. ಬಟ್ ಆಲ್ ಇಂಡಿಯಾ ಕೌನ್ಸಿಲಿಂಗು ಜುಲೈ 6ಕ್ಕೆ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಹೇಳಿರುವಂಥದ್ದು ಕೋರ್ಟ್ ಕೂಡ. ಆದರೆ ಜುಲೈ 6ಕ್ಕೆ ಆಗ್ತದ ನನಗಂತೂ ಡೌಟ್ ಇದೆ. ಯಾಕಂತಂದರೆ ಡೆಫಿನೆಟ್ಲಿ ಜುಲೈ 8ಕ್ಕೆ ಯಾವ ರೀತಿ ಒಂದು ಫಲಿತಾಂಶ ಬರ್ತದ ಅನ್ನೋದರ ಆಧಾರದ ಮೇಲೆ ಸ್ಟಾರ್ಟ್ ಮಾಡ್ಬೋದು. ಜುಲೈ 6ಕ್ಕೆ ಸ್ಟಾರ್ಟ್ ಅಂತಂದರೆ ಜುಲೈ 6ಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಜುಲೈ 6ರ ಮೇಲೆ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನೀಟಿಗೆ ಸಂಬಂಧಪಟ್ಟ ಹಾಗೆ ಮೊದಲು NT ಅವರ ಕಡೆಯಿಂದ ಮಾರ್ಕ್ಸ್ ಲೀಸ್ಟ್ ಏನಿದೆ ಅದು KEAಗೆ ಬರಬೇಕಾಗ್ತದೆ. ಸೊ ಅದಾದ ಮೇಲೆ KE ಅವರು ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ, ರೈಟ್? ಸೊ ಮೊನ್ನೆ ಪ್ರಸನ್ನ ಸರ್ ಅವರು ಒಂದು ಲೈವ್ ಫೋನಿನ್ ಕಾರ್ಯಕ್ರಮವನ್ನು ದೂರದರ್ಶನ ಚಂದನದಲ್ಲಿ ನಡೆಸ್ಕೊಟ್ರು. ಆ ದೂರದರ್ಶನ ಚಂದನದ ಲೈವ್ ಫೋನಿನ್ ಕಾರ್ಯಕ್ರಮವನ್ನು ನೀವು ನೋಡಬೇಕು ಅಂತ ಇದ್ದರೆ, ಸೊ ಅದರ ಏನು ಮೇನ್ ಪಾಯಿಂಟ್ಸ್ ಅದನ್ನು ನಾನು ನಿಮಗೆ ಹೇಳ್ತೀನಿ. ಅದನ್ನು ನೀವು ಕ್ಲಿಯರ್ ಆಗಿ ಅಷ್ಟು 1 ತಾಸು ನೋಡಬೇಕು ಅಂತ ಇದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ದೂರದರ್ಶನ ಚಂದನ ಅಂಥೇಳಿ ನೀವೇನಾದರೂ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ, ಸೊ ನಿಮಗೆ ಅಲ್ಲಿ ಲೈವ್ ಅಂಥೇಳಿ ಒಂದು ಟ್ಯಾಬ್ ಕಾಣಿಸ್ತದೆ. ಆ ಲೈವಲ್ಲಿ ಹೋಗಿಬಿಟ್ಟು ಕೆಳಗಡೆ ಹೀಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಸೊ ನಿನ್ನೆ ನಡೆದಂಥದ್ದಿದು CET ಸೀಟ್ ಅಲಾಟ್ಮೆಂಟ್ 2024 ಲೈವ್ ಫೋನ್ ಇನ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಕಂಪ್ಲೀಟ್ 1 ಅವರ್ ಪ್ರೋಗ್ರಾಮಿನ ಲೈವ್ ಕವರೇಜ್ ಸಿಗ್ತದೆ. ಸೊ ಇದನ್ನು ನೀವು ನೋಡಿಕೊಳ್ಳಬಹುದು. ಹಾಗಾದರೆ ಅಲ್ಲಿ ಏನೇನು ವಿಷಯಗಳನ್ನ ಹೇಳಿದರು, ಒಂದು 2-3 ವಿಷಯವನ್ನು ನಾನು ಬ್ರೀಫ್ ಮಾಡಿದರೆ, ಸೊ ಮೊದಲನೇದಾಗಿ ನಾವೆಲ್ಲರೂ ಕೂಡ ಸ್ಟೇಟ್ ಮೆರಿಟ್ ಲಿಸ್ಟ್ ಬಿಡಬೇಕು ಅಂತ ಹೇಳ್ತಾ ಇದ್ವಿ. ಸೊ ಅವರು ಕೂಡ ಅದನ್ನೇ ಹೇಳಿದರು, ಸ್ಟೇಟ್ ಮೆರಿಟ್ ಲಿಸ್ಟ್ ಅಂತ ನಾವು ಬಿಡೋದಿಲ್ಲ, ಸ್ಟೇಟ್ ರ್ಯಾಂಕ್ ಅಂತ ನಾವು ಬಿಡೋದಿಲ್ಲ. ಸೊ ಯಾಕೆ ಅಂದರೆ ನಮ್ಮ ಕೌನ್ಸಿಲಿಂಗ್ ಏನಿದೆ ಅದು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗೇ ಆಗಿರೋ, ಅಂದರೆ ಆಲ್ ಇಂಡಿಯಾ ಲೆವೆಲ್ ರ್ಯಾಂಕ್ ತೊಗೊಂಡೇ ಕೌನ್ಸಿಲಿಂಗನ್ನು ಮಾಡೋದ್ರಿಂದ ಸೊ ನಾವು ಸಪರೇಟಾಗಿ ನಿಮಗೆ ಸ್ಟೇಟ್ ಮೆರಿಟ್ ಲಿಸ್ಟನ್ನು ಬಿಡೋದಿಲ್ಲ. ಬಟ್ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದರು ಅಂತ ಅಂದರೆ, ಸೊ ಸ್ಟೇಟ್ ಮೆರಿಟ್ ಲಿಸ್ಟಿನ ಬದಲಾಗಿ ನಮ್ಮ ಕರ್ನಾಟಕದ 85% ಏನು ಕೋಟಾದಲ್ಲಿ ಬರ್ತಾರೆ ವಿದ್ಯಾರ್ಥಿಗಳು, ಸೊ ನಮ್ಮ ಕರ್ನಾಟಕದ ಡಾಮಿಸೈಲ್ ಅಥವಾ ಕರ್ನಾಟಕದ ವಿದ್ಯಾರ್ಥಿಗಳ ಒಂದು ಸೀರಿಯಲ್ ನಂಬರ್ನ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೀರಿಯಲ್ ನಂಬರ್ ಅಂದ್ರೇನು, ಈಗ 720 3 ಜನ ತೊಗೊಂಡಿದ್ದಾರೆ, ಹೌದಾ? ಸೊ 720 ಸ್ಟಾರ್ಟ್ ಆಗಿಬಿಟ್ಟು 1 2 3 4 5 6 ಅಂಥೇಳಿ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಮಾರ್ಕ್ಸಲ್ಲಿ ಎಲ್ಲ ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನಾಳೆ ನಾಡದೆ ಬಿಡ್ತಾರಾ ಅಥವಾ ಬಿಟ್ಟಿದ್ದಾರಾ ಅಂತ ಕೇಳಿದರೆ ಬಿಟ್ಟಿಲ್ಲ. ಯಾಕಂದರೆ ಈಗ ಬಿಡೋದಕ್ಕೂ ಸಾಧ್ಯ ಇಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ 23ಕ್ಕೆ ಆ 1563 ವಿದ್ಯಾರ್ಥಿಗಳ ಏನು ಎಕ್ಸಾಮಿನೇಷನ್ ಇದೆ, ರಿಟರ್ನ್ ಎಕ್ಸಾಮಿನೇಷನ್ ರೀನೀಟ್. ಸೊ ಅದಾದಮೇಲೆ ಜೂನ್ 30ಕ್ಕೆ ರಿಸಲ್ಟ್ ಇದೆ. ಆ ರಿಸಲ್ಟ್ ಆದ ಮೇಲೆ ಆ ರ್ಯಾಂಕ್ ಲೀಸ್ಟ್ ಏನಿದೆ ಅದು KEAಗೆ ಬರಬೇಕಾಗ್ತದೆ. ಅದು ಬಂದ ಮೇಲೆ KE ಅವರು ಕನ್ಸಾಲಿಡೇಟೆಡ್ ಮಾಡಿಕೊಂಡು ಸೊ ಈ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೆರಿಟ್ ಲಿಸ್ಟ್ ಅಂತ ಹೇಳೋದು ತಪ್ಪಾಗ್ತದೆ, ಒಂದು ಸೀರಿಯಲ್ ನಂಬರ್ ಇರುವಂಥ ಒಂದು ಲೀಸ್ಟನ್ನು ಡಿಕ್ರೀಸಿಂಗ್ ಆರ್ಡರ್ದಲ್ಲಿ ಕೊಡ್ತಾರೆ.
ಹಾಗೆ ಕೊಟ್ಟರೂ ಕೂಡ ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕ ಹಾಗೆ. ಯಾಕಂದರೆ ಅದನ್ನೇ ನಮಗೆ ಬೇಕು ಅಂತ ಹೇಳ್ತಾ ಇದ್ದಿದ್ದಾಗಿತ್ತು ನಾವು. ಅದು ಸಿಕ್ಕರೂ ಕೂಡ ನಮಗೊಂದು ಐಡಿಯಾ ಸಿಗ್ತದ 600 ಮೇಲೆ ಎಷ್ಟು ಜನ, 650 ಮೇಲೆ ಎಷ್ಟು ಜನ, ಸೊ ನಾವು ಎಲ್ಲಿದ್ದೀವಿ, ನಮ್ಮ ರಾಜ್ಯದಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇದೆ, ಇವೆಲ್ಲವೂ ಕೂಡ ನಮಗೆ ಗೊತ್ತಾಗ್ತದ. ಆ ಕಾರಣದಿಂದ ದಿಸ್ ಇಸ್ ದ ಬೆಟರ್ ಆಪ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಮೊದಲನೇ ಪಾಯಿಂಟು, ಆ ದೂರದರ್ಶನ ಚಂದನ ಕಾರ್ಯಕ್ರಮದಲ್ಲಿ ನಡೆದಂತಹ ಲೈವ್ ಫೋನ್ ಇನ್ ಕಾರ್ಯಕ್ರಮದ ಒಂದು ಪಾಯಿಂಟ್. ಎರಡನೇದಂತಂದರೆ ಡಾಕ್ಯುಮೆಂಟ್ಸ್ ಯಾವುದು ಬೇಕು ಅಂತ ಕೇಳಿದಾಗ ಯಾರೋ ಒಬ್ಬರು ಸೊ ಅದಕ್ಕೆ ಕ್ಲಿಯರ್ ಕಟ್ ಆಗಿ ಹೇಳಿರುವಂಥದ್ದು, ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು KE ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಿದ್ದೀರಿ ಅವೆಲ್ಲವೂ ಕೂಡ ನಿಮ್ಮ ಹತ್ರ ಇರಬೇಕಾಗ್ತದೆ ಒರಿಜಿನಲಲ್ಲಿ. ಸೊ ಅದು ನಿಮ್ಮ ಹತ್ರ ಇರಬೇಕು ಅಂಥೇಳಿ. ಮೂರನೇದಾಗಿ ಎಡಿಟ್ ಆಪ್ಷನ್ ಬಗ್ಗೆ ಯಾರೋ ಒಬ್ಬ ವಿದ್ಯಾರ್ಥಿ ಕೇಳಿರೋದಕ್ಕೆ ಅವರು ಕ್ಲಿಯರ್ ಕಟ್ ಆಗಿ ಹೇಳಿರುವಂಥದ್ದು, ಈ ಒಂದು ಸಂದರ್ಭದಲ್ಲಿ ಯಾಕಂದರೆ ಆಲ್ರೆಡಿ ಬಹಳಷ್ಟು ಸಾರಿ ಎಡಿಟ್ ಆಪ್ಷನ್ನ ಕೊಟ್ಬಿಟ್ಟಿದ್ದೀವಿ, ಬಟ್ ಈ ಒಂದು ಸಂದರ್ಭದಲ್ಲಿ ಕಂಪ್ಲೀಟಾಗಿ ಎಡಿಟ್ ಆಪ್ಷನ್ನನ್ನು ಈ ವರ್ಷ ಈಗ ಇನ್ನು ಮುಂದೆ ಕೊಡೋದಿಲ್ಲ. ಯಾವುದಕ್ಕೆ ಕೊಡೋದಿಲ್ಲ ಅಂದರೆ ನಿಮ್ಮ ಕಾಸ್ಟ್ ಇರ್ಬೋದು, ಕ್ಯಾಟಗರಿ ಇರ್ಬೋದು, ರೂರಲ್ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಇವನ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಯಾರ್ಯಾರು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಅಂದರೆ ಬಹುಭಾಷಾ ಅಲ್ಪಸಂಖ್ಯಾತ ಅಂತ ನಾವೇನು ಕರಿತೀವಿ ಅಥವಾ ರಿಲಿಜಿಯಸ್ ಮೈನಾರಿಟಿನ ಇರ್ಬೋದು, ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವೇನಾದರೂ ಲಿಂಗ್ವಿಸ್ಟಿಕ್ ಮೈನಾರಿಟಿ ತೆಲುಗು, ತಮಿಳು, ತುಳು ಮೂರೇ, ಇದು ಎಲ್ಲಿ ಹೆಲ್ಪ್ ಆಗ್ತದ ಅಂದರೆ ನಿಮಗೆ ಓನ್ಲಿ ಫಾರ್ ಮೆಡಿಕಲ್ 11 ಲ್ಯಾಕ್ ಸೀಟಿಗೆ ಮಾತ್ರ ಹೆಲ್ಪ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಮೆಡಿಕಲ್ 11 ಲ್ಯಾಕ್ ಸೀಟಿಗೆ ಹೆಲ್ಪ್ ಆಗುವಂಥದ್ದು, ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಇನ್ ಪ್ರೈವೇಟಿಗಲ್ಲ. ಅದು ಒಂದು ಎಡಿಟ್ ಆಪ್ಷನನ್ನು ಒಂದು ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿರುವಂಥದ್ದು. ಬಟ್ ಬೇರೆ ಕ್ಯಾಟಗರಿಯನ್ನು ಚೇಂಜ್ ಮಾಡೋದಕ್ಕೆ, ರೂರಲ್ಲು, ಕನ್ನಡ ಮೀಡಿಯಂ ಇವನ್ನ ಚೇಂಜ್ ಮಾಡೋದಕ್ಕೆ ಕೊಡೋದಿಲ್ಲ ಅಂಥೇಳಿ ಅವರು ಹೇಳಿರುವಂಥದ್ದು. ಮುಂದೆ ಕೊಟ್ಟರು ಕೊಡ್ಬೋದು, ಕೊಡದೇನೇ ಇರ್ಬೋದು, ಬಟ್ ಅವರಂತೂ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು KE ವೆಬ್ಸೈಟ್ನಲ್ಲಿ ಯಾರ್ಯಾರು ಈವರೆಗೆ ಇನ್ನೂ ಕೂಡ ಅಪ್ಲಿಕೇಶನ್ ಫಾರ್ಮನ್ನೇ ಫಿಲ್ ಮಾಡಿಲ್ಲ ಅಂಥವರಿಗೆ ಒಂದು ಅವಕಾಶವನ್ನು ಇಲ್ಲಿ ಕೊಡ್ತೀವಿ ಅಂತೇಳಿ ಆಲ್ರೆಡಿ ಕೊಟ್ಟಿದ್ದಾರೆ. 3 ದಿನ ಅವಕಾಶ ಕೊಡ್ತೀನಿ ಅಂಥೇಳಿ. ಬಟ್ ಫಾರ್ಮ್ ಫಿಲ್ಲಿಂಗ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದಮೇಲೆ ನಿಮಗೆ ತಿಳಿಸ್ತೀನಿ. ನಾಲ್ಕನೇದಾಗಿ KE ಅವರು ಕ್ಲಿಯರ್ ಕಟ್ಟಾಗಿ ಹೇಳಿರೋದೇನಂತಂದರೆ, ಸ್ಟಾರ್ಟಿಂಗಲ್ಲಿ ಹೇಳಿಬಿಡ್ತಾರೆ, ನೀವು ಕೂಡ ಈ ಒಂದು ದೂರದರ್ಶನ ಲೈವ್ ಇನ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಯಾವುದೇ ಏಜೆಂಟ್ಸ್ಗಳು ಬಂದುಬಿಟ್ಟು ನಿಮಗೇನಾದರೂ ನಿಮ್ಮ ಮೆರಿಟ್ ಲೀಸ್ಟ್ ಏನೇ ಆಗಿದ್ರು, ನಿಮ್ಮ ಮಾರ್ಕ್ಸ್ ಏನೇ ಆಗಿದ್ರು ನಾನು ಸೀಟು ಕೊಡಿಸ್ತೀನಿ ಅಂತ ಇದ್ದರೆ ದಯವಿಟ್ಟು ಅಂಥವ್ರನ್ನ ನಂಬಬೇಡಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಯಾವುದೇ ಏಜೆಂಟ್ಸ್ ಥ್ರೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ KE ಅವರು ಟ್ರಾನ್ಸ್ಪರೆಂಟಾಗಿ ಸಾಫ್ಟ್ವೇರ್ ಮೂಲಕ, ಸೊ ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೇನೆ ಸಾಫ್ಟ್ವೇರ್ ಮೂಲಕ ಅಲಾಟ್ಮೆಂಟ್ ಆಗ್ತದೆ, ಮೆರಿಟ್ ಪ್ರಕಾರನೇ ಆಗ್ತದೆ. ಅದಕ್ಕಾಗಿ ಯಾವುದೇ ಏಜೆಂಟ್ಸ್ಗಳನ್ನು ನಂಬೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಮ ಈ ಒಂದು ಚಂದನ TVಯಲ್ಲಿ ನಡೆದಂತಹ ಕಾರ್ಯಕ್ರಮದ ಬಗ್ಗೆ. ಇನ್ನು KCET ಕೌನ್ಸಿಲಿಂಗ್ ಅಂತೂ ಜುಲೈ 1st ವೀಕ್ ಅಥವಾ 2nd ವೀಕಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಅಲ್ಲಿಯ ತನಕ ಸೊ ಯಾವುದೇ ಪ್ರೊಸೆಸ್ಗಳು KCETಯಲ್ಲಿ ಇರೋದಿಲ್ಲ, ಸೊ ಅದು ಗೊತ್ತಿರಲಿ. ಬಟ್ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ಅದನ್ನು ತಿಳಿಸುವಂತಹ ಕಾರ್ಯ ನಮ್ಮ ಒಂದು ಚಾನಲ್ ಕಡೆಯಿಂದ ಆಗ್ತದೆ. ನೀವು ಮಾಡಬೇಕಾಗಿರೋದಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದರ ಒಂದು ನೋಟಿಫಿಕೇಶನ್ ಬರ್ತದೆ, ಯಾವುದೇ ಒಂದು ವಿಡಿಯೋಸ್ಗಳು ನಿಮಗೆ ಮಿಸ್ ಆಗೋದಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.